ಅಂತೂ ಇಂತೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ KCET ಇವಾಗ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಓಕೆ, ಯಾಕಂದ್ರೆ ನಿನ್ನೆನೇ ಸ್ಟಾರ್ಟ್ ಆಗಿದೆ ಆಪ್ಷನ್ ಎಂಟ್ರಿ ಮಾಡೋದು. ಇವಾಗ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವ್ರಿಗೆ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇಲ್ಲೇನ್ ಡಿಸ್ಪ್ಲೇ ಆಗ್ತಿದೆಯಲ್ಲ KV ಹೋಮ್ಗೆ ಹೋಗಿ ಅಲ್ಲಿ ಮೇಲ್ಗಡೆ ಪ್ರವೇಶ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ UGCET 2026 ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮ್ಗೆ ಡೆಮೋ ವಿಡಿಯೋ ಅಂತ ಬರುತ್ತೆ. ಡೆಮೋ ವಿಡಿಯೋ ಅಂದ್ರೆ ಆಯ್ಕೆ ನಮ್ಮದು ಲಿಂಕ್ ಡೆಮೋ ವಿಡಿಯೋ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ನೀವು ಪೂರ್ತಿ ಆಗಿರುವಂಥ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ಥರ ಇರುತ್ತೆ ಅನ್ನುವಂಥ ಪ್ರೊಸೀಜರ್. ಸ್ಟಾರ್ಟಿಂಗಿಂದ ಪೇಮೆಂಟಿಂದ ಹಿಡಿದು ಲಾಸ್ಟ್ವರೆಗೆ ನೀವೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಅದನ್ನೆಲ್ಲ PDF ನ ಡೌನ್ಲೋಡ್ ಮಾಡೋವರೆಗೆ ಆ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಂಥ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದ್ರೆ. ಇನ್ನು ನೀಟ್ನವ್ರು ಏನು ಮಾಡ್ಬೇಕಂದ್ರೆ ಇವಾಗ ನೀಟ್ ಎಕ್ಸಾಮ್ ಮುಗಿಯುತ್ತೆ ಇವತ್ತು ಮುಗಿದ ನಂತರ ನೀವು ಕೂಡ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ಲಾನ್ ಬಿ ಏನೇನು ಇದೆ ಅಲ್ಲ ಅವನು ಫಸ್ಟ್ ಪ್ರಯಾರಿಟಿ ಕೊಟ್ಕೊಂತ ಹೋಗಿ. ನಿಮಗೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಅಲ್ಲಿವರೆಗೆ ವೇಟ್ ಮಾಡಿ, ಯಾಕಂದ್ರೆ ನಿಮ್ಮ ರಿಸಲ್ಟ್ ಬರೋಕೆ ಇನ್ನು 1 ಮಂತು 1.5 ಮಂತ್ ಆಗುತ್ತೆ. ಇದಾದ ನಂತರ ಏನು ಮಾಡ್ಬೇಕಂತಂದ್ರೆ ನೀವು ಅಲ್ಲಿ ಮೆಡಿಕಲ್ನ ಬಿಡ್ತಾನೆ. ನಿಮ್ಗೆ ಮೆಡಿಕಲ್ BMS BHMS ಡೆಂಟಲ್ ಇವೆಲ್ಲ ಆಪ್ಷನ್ ಎಂಟ್ರಿ ಮಾಡೋಕೆ ಬಿಡ್ತಾನೆ. ಅಲ್ಲಿವರೆಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಸ್ಟಾರ್ಟಿಂಗ್ ಇವಾಗಿಂದ ಪ್ಲಾನ್ ಬಿ ಏನೇನಿದೆಲ್ಲ ಇಂಜಿನಿಯರಿಂಗು ಅಥವಾ ಅಗ್ರಿ ಯಾವ್ದಾರ ಸ್ಟಾರ್ಟಿಂಗ್ ಪ್ರಯಾರಿಟಿ ಕೊಟ್ಕೊಂತ ಹೋಗಿ. ಅದಾದ ನಂತರ ನೀವು ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಅಲ್ಲಿವರೆಗೆ ವೇಟ್ ಮಾಡಿ. ಅಲ್ಲಿ ಆಪ್ಷನ್ ಇರುತ್ತೆ ಲಾಸ್ಟ್ ಫಸ್ಟ್ ರೌಂಡ್ ಅನೌನ್ಸ್ ಮಾಡಿದ ನಂತರ ಚಾಯ್ಸ್ ಇರುತ್ತೆ. ಅದಾದ ನಂತರ ಅದನ್ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಅಪ್ಗ್ರೇಡೇಷನ್ ಆಪ್ಷನ್ ಇರುತ್ತೆ. ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಮಟ್ಟ ವೇಟ್ ಮಾಡಿ. ಅದಾದ ನಂತರ MBBS BMS ಡೆಂಟಲ್ಲು BHMS ಎಲ್ಲ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಕೊಡ್ತಾನೆ. ಓಕೆನಾ? ಇನ್ನೇನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಮತ್ತೆ ಒಂದು ವಿಷಯ, ಸಬ್ಸ್ಕ್ರೈಬ್ ಮಾಡೋದೆಲ್ಲ ಮರೆಯಬೇಡ. ಥ್ಯಾಂಕ್ ಯು.